ಇದರಲ್ಲಿ ನೋಡ್ತಾ ಇದ್ದೀವಿ. ದೇವೇಗೌಡರಿಗೆ ಈ ಇಳಿ ವಯಸ್ಸಲ್ಲಿ ಅವರು ಒಂದು ಕಣ್ಣೀರಿನ ವಿದಾಯ ಅವರ ಪತ್ನಿಗೆ ಜೊತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಆದರ್ಶ ದಂಪತಿ ಅನ್ನೋ ಒಂದು ಬಿರುದನ್ನು ತಗೋಬೇಕಾದ್ರೆ ಸುಲಭ ಅಲ್ಲ. ಅಂಥ ಒಂದು ವ್ಯಕ್ತಿತ್ವದ ಚೆನ್ನಮ್ಮನವರು ನಮ್ಮನ್ನೆಲ್ಲ ಅಗಲಿರೋದು ತುಂಬಲಾರದ ನಷ್ಟ. ಮತ್ತು ಈ ತಾಲೂಕಿಗೆ ಒಂದು ಸಂಬಂಧ ಅಂತ ಹೇಳಿದಾಗ ಮೊದಲು ಅವರು ಸಾಲಿಗ್ರಾಮಕ್ಕೆ ಬಂದು ಅವರ ಮೊಮ್ಮಗ ಸೂರಜ್ ಅವರು ಹುಟ್ಟಿದಾಗ ನಾಮಕರಣ ಇತ್ತು. ಬಂದು ಟೆಂಪೋದಲ್ಲಿ ಬರುವಾಗ ಶ್ರೀರಾಮ್ಪುರದ ಹತ್ರ ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಯಾರಿಗೋ ಸಣ್ಣ ಪುಟ್ಟ ಇದಾಗಿತ್ತು. ಹಾಗಾಗಿ ನಮ್ಮನೆಗೆ ಬಂದು ಆ ಟೆಂಪೋ ರಿಪೇರಿ ಆಗೋವರೆಗೂ ಇದ್ದು ಭಾಳ ಸರಳವಾಗಿ ಏನು ಅವ್ರಿಗೆ ಒಂದು ಇದೇ ಇಲ್ಲ ಅವ್ರಿಗೆ. ಇವತ್ತು ನೋಡ್ತಾ ಇದ್ದೀವಿ ಎಷ್ಟೆಷ್ಟು ಸಣ್ಣ ಪುಟ್ಟ ಅಧಿಕಾರ ಬಂದಾಗ ಹೇಗೆ ಇದು ಮಾಡ್ತಾರೆ. ಮತ್ತು ದೇವೇಗೌಡರು 2 ಬಾರಿ ಸೋತಾಗ 2 ಕಡೆ ಸೋತಾಗ 89ರಲ್ಲಿ ನಮ್ಮ ತಂದೆಯವರು YR ಪ್ರಕಾಶ್ ಅವರು ಮತ್ತು ನಾಗರತ್ನಮ್ಮನವರು ಮತ್ತು ನಮ್ಮ ರಮೇಶ್ ಅವರು ಹೋಗಿದ್ರು. ಆಗ ನಮ್ಮ ಮನೆಯಲ್ಲೇ ಇರ್ತಿದ್ರು. ಹೋದಾಗ ರಾತ್ರಿ ಅವರು 2 ಸೀಟ್ ಬಂದಿದ್ದವತ್ತು ಅವರು ಸೋತ್ಬಿಟ್ಟಿದ್ರು. 9 ಗಂಟೆ ರಾತ್ರಿಯಲ್ಲಿ ಮುದ್ದೆ ಮಾಡಿ ಎಲ್ಲರಿಗೂ 10:30 ತನಕನೂ ದೇವೇಗೌಡರು ಮಾತಾಡೋದಂಥದ್ದು ಇಲ್ಲ, ಏನು ಧೈರ್ಯ ಗೆಡಬೇಡಿ, ನಾವು ಮತ್ತೆ ಬರ್ತೀವಿ, ಈ ಥರ ಯಾರು ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಅಂತ ನಮ್ಮ ತಂದೆಗೆ ಹೇಳಿ ಅವರೇ ಸೋತಿದ್ದಾರೆ. ಅವ್ರನ್ನ ಸಮಾಧಾನ ಮಾಡೋಕ್ಕೆ ಹೋಗಿ ಅವರು ಇವ್ರಿಗೆ ಸಮಾಧಾನ ಮಾಡ್ತಿದ್ರಂತೆ. ಅಷ್ಟರಲ್ಲಿ ಇವರು ಆ ಒಲೆಯಲ್ಲಿ ಅದು ಇದು ಇಲ್ಲ, ಗ್ಯಾಸ್ ಇಲ್ಲ, ಆ ಇದರಲ್ಲಿ ಮುದ್ದೆ ಎಲ್ಲ ಬಂದವ್ರಿಗೆ ಮುದ್ದೆ ಎಲ್ಲ ಮಾಡಿ ಅವತ್ತು ಹೆಚ್ಚು ಕಮ್ಮಿ ಇವತ್ತು 37 ವರ್ಷ ಆಗಿರಬೇಕು ಆ ಘಟನೆ. ಅಂಥ ಒಂದು ವ್ಯಕ್ತಿತ್ವ. ಮತ್ತು ಅವ್ರ ಇಡೀ ಮನೆಯವ್ರಿಗೆ ಒಂದು ಮೆಮೊರಿ ಪವರ್ ಅಂದರೆ ಭಾಳಷ್ಟು. ನಾನು ಇತ್ತೀಚೆಗೊಂದು 5-6 ವರ್ಷದಲ್ಲಿ ಹೋದಂಥ ಸಂದರ್ಭದಲ್ಲಿ ದೇವೇಗೌಡರು ಹುಟ್ಟುಹಬ್ಬಕ್ಕೆ ಹೋದಾಗ ನನಗೆ ಎಲ್ಲ ತುಂಬ ರಶ್ ಇತ್ತು. ಅವರು ನನ್ನ ಗುರುತಿಟ್ಕೊಂಡಿದ್ರಲ್ಲ ದೇವೇಗೌಡರು, ಕರೆದ್ರು. ಆಮೇಲೆ ಕರೆದ್ರು, ಕೇಕು ತಿನ್ನಿಸಿದ್ರು. ಆಮೇಲೆ ಅವರು ಚೆನ್ನಮ್ಮನವ್ರಿಗೆ ಪರಿಚಯ ಮಾಡಿಸಿದ್ರು. ನಾನು ಸ್ವಲ್ಪ ನಮ್ಮ ಅಮ್ಮ, ನಮ್ಮ ದೊಡ್ಡಣ್ಣ ಅವ್ರಿಗೆಲ್ಲ ಗೊತ್ತಿತ್ತಲ್ಲ, ನಾನು ಅಷ್ಟಾಗಿ ಹೋಗ್ತಿರ್ಲಿಲ್ವಲ್ಲ, ಹಾಗಾಗಿ ಪರಿಚಯ ಮಾಡಿಸಿದ್ರು. ಅವರು ಅಮೇರಿಕದಲ್ಲಿರೋನು ಯಾರು ನೀನೇನಾ ಅಂತ. ನಮ್ಮ ಅಣ್ಣ ಒಬ್ಬರು ಅಮೇರಿಕದಲ್ಲಿರೋದು. ಅವ್ರಿಗೆ ಎಷ್ಟು ಮೆಮೊರಿ ಅಂದರೆ, ನಾವು ಸಂಪರ್ಕನೇ ಒಂದು 10 ವರ್ಷ 15 ವರ್ಷ ಸಂಪರ್ಕ ಇಲ್ಲ, ಕಮ್ಮಿ. ನಾವು ಹೋಗೋದು ಪದೇ ಹೋಗುವಂಥದ್ದು ಇದು ಇಲ್ಲ. ಅವನು ಹೋಗಿ 30 ವರ್ಷ ಆಗಿದೆ ಅಮೇರಿಕಕ್ಕೆ. ಅವನನ್ನು ಕೇಳಿದ್ರು, ಒಬ್ಬ ಅಮೇರಿಕಕ್ಕೆ ಹೋದ್ನಲ್ಲ ಅವನೆಲ್ಲಿ ಇದೆಲ್ಲಿ ಅಂತ. ಈ ರೀತಿ ಅವ್ರ ಇಡೀ ಮನೆಯವ್ರಿಗೆ ಅದೇನೋ ಅದು ವರ. ಅದು ಇವತ್ತು ನಮಗೆ ಕೆಲವರು ನಮಗೆ ಪರಿಚಯ ಇದ್ದರೂ ಒಂದು ಅಧಿಕಾರ ಬಂದುಬಿಟ್ರೆ ಮುಖ ತಿರ್ಸ್ಕೊಂಬಿಡ್ತಾರೆ. ನಾವು ವಿಧಾನಸೌಧದಲ್ಲಿ ನೋಡಿರ್ತೀವಿ, ಎಲ್ಲಿ ಯಾವುದೋ ಲೆಟ್ರ್ ಕೇಳ್ಬಿಡ್ತಾರೋ, ಏನು ಕೆಲಸ ಹೇಳ್ಬಿಡ್ತಾರೋ ಅಂತ ಆ ಕಡೆ ಈ ಕಡೆ ಹೋಗೋ ಅಂಥದ್ರಲ್ಲಿ ಭಾಳಷ್ಟು ಅದು ದೇವೇಗೌಡರ ಇಂತಲ್ಲ, ಎಲ್ಲರಿಗೂ ಅವ್ರಿಗೆ ಇಡೀ ಮನೆಯವ್ರಿಗೆ ಒಂದು ರೀತಿಲಿ ಭಾಳಷ್ಟು ಜ್ಞಾಪಕ ಶಕ್ತಿಗಳು, ಮಾತಾಡಿಸೋವಂಥದ್ದು, ನೀನು ಊಟ ಮಾಡ್ಕೊಂಡು ಹೋಗಪ್ಪ ಅನ್ನೋದು. ಹೀಗೆ ಏನಂದರೆ ಯಾರು ಎಷ್ಟೋ ಜನ ಅವ್ರು ಹೇಳ್ತಿದ್ರು, ಊಟ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಯಾರು, ಇಲ್ಲ ಆಗಿದೆ ಅಂತ ಬಂದ್ಬಿಡೋರು. ಅದೊಂದು ಸೌಜನ್ಯ. ಮತ್ತು ಯಾವಾಗಲೂ ಮುಂದೆ ತುಳಸಿ ಕಟ್ಟೆಯಲ್ಲಿ ಪೂಜೆ ಮಾಡ್ತಿರೋದು ಅಷ್ಟೇ. ಬಂದವರು ಬತ್ತಿದ್ದಂಗೆ ತುಳಸಿ ಕಟ್ಟೆ ಹತ್ರ ರೌಂಡ್ ತಿರುಗ್ತಿರೋರು. ಒಳಗಡೆ ಅವರು ಸ್ನಾನಕ್ಕೆ ಹೋಗೋರು ಕಣ್ರಪ್ಪ, ಕೂತ್ಕೊಳ್ಳಿ, ಇದಕ್ಕೆ ಹೋಗಿದ್ದಾರೆ, ಒಳಗಡೆ ಇದ್ದಾರೆ, ಯಾರೋ ಬಂದವ್ರೆ ಅಷ್ಟೇ. ಅವ್ರದ್ದು ಇನ್ನೇನೂ ಅವರು ಯಾವುದಕ್ಕೂ ಬಂದು ಬಾಯಾಗ್ದವ್ರಲ್ಲ, ಇದು ಮಾಡಿದವರಲ್ಲ. ಮತ್ತು ಅವರ ದೇವೇಗೌಡರು ತಮ್ಮನ ಮಕ್ಕಳು ಅವತ್ತು ಆ್ಯಸಿಡ್ ಹಾಕ್ತಂಥ ಸಂದರ್ಭದಲ್ಲಿ ಹರದನಹಳ್ಳಿ ಈಶ್ವರನ ದೇವಸ್ಥಾನದಲ್ಲಿ ಮೊದಲೇ ಅದು ಬಿಂದಿಗೆಯಲ್ಲಿ ಇಟ್ಟುಬಿಟ್ಟಿದ್ರು, ಗೊತ್ತಿಲ್ಲ. ಆಗ SPG ಪ್ರೊಟೆಕ್ಷನ್ ಇತ್ತು. ಅವ್ರು ಆ್ಯಕ್ಚುಲಿ ಪ್ರತಿಯೊಂದು ಒಳಗೆ ಬಂದು ಸ್ಕ್ವಾಡ್ ಡಾಗ್ ಕರ್ಕೊಂಬಂದು ಎಲ್ಲ ಚೆಕ್ ಮಾಡ್ತಾರೆ. ಹೂವಾರನೂ ಚೆಕ್ ಮಾಡೋರು, ಮಾಡಿಲ್ಲ, ಸಸ್ಪೆಂಡ್ ಆಗ್ಬಿಟ್ರು ಅವತ್ತು ಅವರೆಲ್ಲ. ಅವತ್ತೇ ಇವರು ತೀರ್ಕೋಬೇಕಿತ್ತು. ಅವ್ರಿಗಾಗಿದ್ದ ಗಾಯಕ್ಕೆ ಭವಾನಿ ಮೇಡಮ್ ಅವ್ರಿಗೆಲ್ಲ ಪೂರ್ತಿ ಸುಟ್ಟೋಯ್ತು, ಇವ್ರಿಗೆ ಪೂರ್ತಿ ಮುಖ ತಲೆಗೆ ಮೇಜರಾಗಿ ಸುಟ್ಟಿತ್ತು. ತೀರ್ಕೊಂಬಿಡ್ತಾರೆ ಅನ್ನೋ ಅಂಥದ್ದು 2001ರಲ್ಲಿ. ಅವತ್ತು ಸಹ ದೇವೇಗೌಡರು ಇವರು ತಮ್ಮನ ಮಕ್ಕಳನ್ನ ಅರೆಸ್ಟ್ ಮಾಡಿದಂಥ ಕಾಲದಲ್ಲಿ ಇವರು ಯಾರಿಗೂ ಗೊತ್ತಾಗದಾಗೆ ಆಮೇಲೆ ಇವ್ರಿಗೆ ಹೇಳಿ ಚಾರ್ಜ್ ಶೀಟ್ ಆಗಿತ್ತು, ಬಿಟ್ಬಿಡಿ ಅವ್ರನ್ನ, ಕೇಸನ್ನ ವಾಪಸ್ಸು ತಗೊಳ್ಳಿ, ಬೇಡ ಶಿಕ್ಷೆ ಇದು ಮಾಡೋದು ಬೇಡ ಅಂತ ಬಿಡಿಸ್ಬಿಟ್ರು. ಇಬ್ಬರೂ ಬಿಡಿಸ್ಬಿಟ್ಟು ಆಮೇಲೆ ಅವ್ರಿಗೆ ಬೇರೆಯವ್ರ ಮುಖಾಂತರ ಗೊತ್ತಿಲ್ಲದಂಗೆ ಅವ್ರಿಗೆ ಕೆಲವು ಸೈಟ್ಗಳು, ಸ್ವಲ್ಪ ಜಮೀನು, ಅದು ಇದು ಎಲ್ಲ
ಇಲ್ಲಿ ರೇವಣ್ಣ ಅವ್ರಿಗೆ ಎಲ್ಲ ಗೊತ್ತಾಗ್ದಂಗೆ ಮಾಡಿದ್ದು ಗೌಡ್ರು. ಅವ್ರು ಯಾರಿಗೂ ಗೊತ್ತಾದರೆ ಇನ್ನೂ ಬೈತಾರೆ ಅಂದ್ಬಿಟ್ಟು ಇನ್ನೊಬ್ರು ಯಾರ್ಯಾರ್ದೋ ಮುಖಾಂತರ ಅವ್ರಿಗೆಲ್ಲ ಇದು ಮಾಡಿ ಯಾಕೆ ಇಡೀ ಕುಟುಂಬನ ಒಗ್ಗೂಡಿಸ್ಕೊಂಡು ರಾಜಕೀಯದಲ್ಲೂ ಇದು. ಮತ್ತು 4 ಜನ ಗಂಡು ಮಕ್ಕಳಿದ್ರೂ ಇವರಿಬ್ಬರು ಯಾರ ಮನೆಯಲ್ಲೂ ಉಳ್ಕೊಳ್ಳಿಲ್ಲ, ಅದೊಂದು ವಿಶೇಷ. 4 ಜನದ ಮನೇನೂ ಎಲ್ಲರದು ಒಂದು 2 ಕಿಲೋಮೀಟ್ರು ಸುತ್ತಮುತ್ತ ಇದ್ರೂ ಯಾರ ಮನೆಯಲ್ಲೂ ಒಂದು ರಾತ್ರಿ ಉಳಿಲಿಲ್ಲ. ಇವರು ಹೆಣ್ಮಕ್ಳು ಮನೆಯಿಂದ ಅಡುಗೆ ಬರೋದು ಹಬ್ಬದಲ್ಲಿ ಇವರೇ ಇಬ್ಬರೇ ಸಪ್ರೇಟಾಗಿ ಒಂದು 30 ವರ್ಷ ಇದ್ದಿದ್ದು ಭಾಳಷ್ಟು ಕೆಲವೊಂದು ಸಂದೇಶ ಅದು. ಯಾರನ್ನು ಅವಲಂಬಿಸ್ಕೊಳ್ಳೋದೇನೆ ಇವರಿಬ್ಬರೇ ಇದು ಮಾಡ್ತಿದ್ರು. ಹಬ್ಬಗಳಲ್ಲಿ ಅವರೆಲ್ಲ ಅಡುಗೆ ಮಾಡ್ಕೊಂಡು ತಗೊಂಬರೋರು ಹೆಣ್ಮಕ್ಳು ಹೊರತು ಅದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಎಲ್ಲರಿಗೂ ಅವರು ನಮ್ಮ ದೇವೇಗೌಡರಿಗೆ ಇನ್ನಷ್ಟು ಆಯಸ್ಸು ಕೊಡಲಿ ದೇವರು ಅಂತ ದೇವರಲ್ಲಿ ಪ್ರಾರ್ಥಿಸಿ ನಾನು ಮಾತನ್ನು. ಅತ್ಯಂತ ಹಿರಿಯರು ಮಾಜಿ ಪ್ರಧಾನಿಗಳು ಅಂತ ಶ್ರೀಯುತ ದೇವೇಗೌಡರ ಧರ್ಮಪತ್ನಿಯವರಾದಂಥ ಚೆನ್ನಮ್ಮನವರ ಒಂದು ನಿಧನವಾದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಶ್ರದ್ಧಾಂಜಲಿ ತಲುಪಿಸೋಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತೇಳಿ ನಾವೆಲ್ಲರೂ ಇಲ್ಲಿ ಸೇರಿದ್ವಿ. ಈಗಾಗಲೇ ಮಾತಾಡ್ತಾ ಸಾಕಷ್ಟು ಜನ ಅವ್ರ ಬಗ್ಗೆ ಅವರು ನಡೆದು ಬಂದ ರೀತಿ ಎಲ್ಲದರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಈಗಾಗಲೇ ಮಾತನಾಡಿದ್ದಾರೆ. ಈಗ ಸಾಮಾನ್ಯವಾಗಿ ರಾಜಕಾರಣಿ ಅಂತ ಅಂದರೆ ಯಾವುದಾದ್ರು ಒಂದು ಸಣ್ಣ ಅಧಿಕಾರದಲ್ಲಿದ್ದರೂ ಸಹ ಅವ್ರ ಕುಟುಂಬದವರು ಸಾಕಷ್ಟು ನಿರೀಕ್ಷೆ ಮಾಡ್ತಾರೆ. ಏನೋ ನಿಮ್ಗೆ ಅವಕಾಶ ಸಿಕ್ಕೈತೆ, ಚೆನ್ನಾಗಿ ದುಡ್ಡು ಕಾಸು ಮಾಡ್ಕೊಳ್ಳಿ, ಹಾಗೆ ಹೀಗೆ ಅಂತ ಸಾಕಷ್ಟು ಅವರು ಯಾರು ಆಯ್ಕೆ ಆಗಿರ್ತಾರೆ ಅಂಥವ್ರ ಮೇಲೆ ಪ್ರಭಾವ ಬೀರ್ತದೆ. ನೆನ್ನೆ ಇವ್ರ ನಿಧಾನದ ವಾರ್ತೆ ಟಿ ವಿ ಮುಂದೆ ಕೂತಾಗ ಅವ್ರ ಬಗ್ಗೆ ಇದು ಯಾವುದು ಬರ್ತಾ ಇರಲಿಲ್ಲ. ಅವರಾಯಿತು ಅಡುಗೆ ಮನೆ ಆಯಿತು, ಬಂದವ್ರಿಗೆ ಊಟ ಕೊಡೋದು, ಊಟ ಮಾಡಿದ್ಯಪ್ಪ, ಟೀ ಕುಡಿತೀಯಪ್ಪ, ಇಷ್ಟು ಬಿಟ್ಟರೆ ಅವ್ರ ಬಗ್ಗೆ ಇನ್ಯಾವುದೂ ನ್ಯೂಸ್ ಇಲ್ಲ. ಯಾವುದೇ ವಿಷಯದಲ್ಲೂ ಯಾವುದೇ ಕಾರಣಕ್ಕೂ ಯಾರಿಗೂ ತಮ್ಮ ಕುಟುಂಬದವ್ರಿಗೆ ಅಥವಾ ತಮ್ಮ ಹತ್ತಿರದವ್ರಿಗೆ ಒಂದಷ್ಟು ಅನುಕೂಲ ಮಾಡಿಕೊಡಿ, ಹಾಗೆ ಹೀಗೆ ನಿಮ್ಗೆ ಅಧಿಕಾರ ಇದೆ ಅಂತೇಳಿ ಆ ಬಗ್ಗೆ ಯಾವುದೇ ವಿಷಯನೂ ಇಲ್ಲ ಟಿ ವಿನಲ್ಲಿ. ಒಬ್ಬ ಗೃಹಿಣಿಯಾಗಿ ಯಾವ ರೀತಿ ತನ್ನ ಕುಟುಂಬವನ್ನು ತಗೊಂಡೋಗ್ಬೇಕು ಆ ನಿಟ್ಟಲ್ಲಿ ಸಾಕಷ್ಟು ಮಾದರಿ ಆಗಿದ್ದಾರೆ ಅಂತ ಅಂದರೆ ತಪ್ಪಾಗಲಾರ್ದು. ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ನಾನಾದರೂ ಇಷ್ಟೇ, ಆ ಕುಟುಂಬಕ್ಕೆ ಚೆನ್ನಮ್ಮನವರ ಅಗಲಿಕೆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿ. ಅಂಥವರು ಹೆಚ್ಚು ದಿನ ಬದುಕಿದ್ದಾರೆ. ಈಗಾಗಲೇ ಅವರು 72 ವರ್ಷ, ಅವರು ಮದುವೆಯಾಗಿ 72 ವರ್ಷ ಅಂತ ಅಂದರೆ ಸಾಕಷ್ಟು ತುಂಬ ಜೀವನವನ್ನು ನಡೆಸಿದ್ದಾರೆ. ನಾವೆಲ್ಲರೂ ಚೆನ್ನಮ್ಮನವರ ನಿಧನವನ್ನು ಭರಿಸ್ತಕ್ಕಂಥ ಶಕ್ತಿನ ದೇವೇಗೌಡರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಕೊಡಲಿ ಅಂತ ಹೇಳಿ ನಮ್ಮ ತಾಲೂಕಿನ ಸಮಸ್ತ ಪಕ್ಷದ ಎಲ್ಲರ ಪರವಾಗಿ ಕೇಳ್ಕೊಳ್ತಾ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ಎಲ್ರಿಗೂ ವಂದಿಸ್ತೇನೆ. ದಿನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲ ಮಾತಾಡ್ತೀವಿ ಅದನ್ನು. ಆದರೆ ನಾನು ಈಗ ಮನೆಯಿಂದ ಬರಬೇಕಾದ್ರೂ ನಮ್ಮ ಮನೆಯವ್ರು ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ, ಯಾಕೆ ಅನ್ನೋದು ಕ್ರಾಸ್ ಕ್ವಶನ್ ಮಾಡ್ತಾರೆ ಈಗಿನ ಮಹಿಳೆಯರು. ಆದರೆ ಇಲ್ಲಿ ಯಾವುದೇ ಒಂದು ಅಭಿರುಚಿ ಇಲ್ಲದೆ, ಯಾವುದೇ ಒಂದು ತಿಣಕಾಟ ಇಲ್ಲದೆ ದೇವೇಗೌಡರ ಹಿಂಭಾಗ ಕೆಲಸ ಮಾಡ್ಕೊಂಡು ಹೋಗಿದ್ದಂಥ ಮಹಿಳೆ. ನಮಗೆಲ್ಲ ಗೊತ್ತು, ಆಯಸ್ಸು ಅನ್ನೋದು ಯಾರಿಗೂ ಕಟ್ಟಿಟ್ಟ ಬುತ್ತಿ ಅಲ್ಲ, ಎಲ್ಲರಿಗೂ ಆಯಸ್ಸು ಲಿಮಿಟೆಡ್ ಆಯಸ್ಸಿದೆ. ಆ ಥರ ಆಯಸ್ಸು ಕೊಂಡ್ಕೊಂಡು ಹೋಗೋದಾಗಿದ್ರೆ ಇವತ್ತು ಎಲ್ಲ ಬಿಲ್ ಗೇಟ್ಸು, ನಮ್ಮ ಅಂಬಾನಿ ಎಲ್ಲ ಕೊಂಡ್ಕೊಬಿಟ್ಟಿರೋರು ಆಯಸ್ಸು ಕೊಂಡ್ಕೊಳ್ಳೋದಾಗಿದ್ರೆ ನಮ್ಮೆಲ್ಲ ಆಯಸ್ಸು ಕಮ್ಮಿ ಆಗ್ತಿತ್ತು. ಆಯಸ್ಸು ಎಲ್ರಿಗೂ ಲಿಮಿಟ್ ಇದೆ. ಆದರೆ ಈ ಒಂದು ಅದರಲ್ಲೂ ಹೆಚ್ಚು ದಿನ ಬದುಕಿ ಬಾಳ್ದಂಥವರು ನಾವೆಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸಲೇಬೇಕು ಅಂತ ನಾನು ಅರಕಲಗೂಡಲ್ಲಿ ಹಾಸನ ಜಿಲ್ಲೆಯಲ್ಲಿ ಹತ್ತಿರದಲ್ಲಿ ಕೆಲಸ ಮಾಡ್ತಿದ್ದೆ. ಪಡುಲಿಪ್ಪೆ ಒಂದು 10 ಕಿಲೋಮೀಟ್ರ್ ಇತ್ತು. ಪ್ರತಿದಿನ ನಮಗೆ ಗೊತ್ತಾಗ್ತಿತ್ತು ಅವ್ರ ದಿನಚರಿ ಏನು, ಅವ್ರು ಹೇಗೆ ಬಾಳ್ತಾವ್ರೆ, ಅವ್ರು ಹೇಗೆ ಬದುಕ್ತಾವ್ರೆ ಅನ್ನೋದು ನಮಗೆ ಪ್ರತಿದಿನ ಬಂದು ಹೇಳ್ತಿದ್ರು ಯಾರಾದರೂ ಅರಕಲಗೂಡಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ. ಸೊ ಈ ಒಂದು ಸಂದರ್ಭದಲ್ಲಿ ಒಂದು ಆದರ್ಶ ಮಹಿಳೆಯಾಗಿ ಒಂದು ಉತ್ತಮವಾಗಿ ಜೀವನ ಮಾಡಿಕೊಂಡು ಮುತ್ತೈದೆಯಾಗಿ ಅವ್ರು ಸಾವನ್ನಪ್ಪಿರೋದು ಅವ್ರಿಗೆ ಅವ್ರ ಆಕ್ಚುಲಿ ಅವರ
ಒಂದು ಕುಟುಂಬಕ್ಕೆ ಒಳ್ಳೆಯದೇ ಅಂತ ನಮಗನ್ನಿಸುತ್ತೆ ಅವರ ಒಂದು ಇದರಲ್ಲಿ. ಸೊ ಏನೇ ಆಗಲಿ ನಮ್ಮ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ನಮ್ಮ ದೇವೇಗೌಡರಿಗೆ ಇನ್ನೂ ಅತಿ ಹೆಚ್ಚು ಆಯುಸ್ಸು ಕೊಟ್ಟು ನಮ್ಮನ್ನೆಲ್ಲ ಒಂದು ಮಾರ್ಗದರ್ಶನ ನೀಡಲಿ ಅಂತ ನಾನಿವೊಂದು ಬೇಡ್ಕೊತೀನಿ.